ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾದ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಶ್ರೀ ಕ್ಷೇತ್ರ ಸಂಪದ ಮನೆ. ನಾನಿವತ್ತು ವೈಕುಂಠ ಸಮಾರಾಧನೆ ಅನ್ನೋ ಒಂದು ಸಿನಿಮಾದ ಶೂಟಿಂಗಿಗೆ ಶಿವಮೊಗ್ಗದ ಹತ್ತಿರ ಇರೋ, ಹೊಸನಗರದ ಹತ್ತಿರ ಇರೋ ನಿಟ್ಟೂರಿಗೆ ಬಂದಾಗ ಅಲ್ಲಿ ನನ್ನ ಗೆಳತಿಯರಾದ ನಂದಿನಿ ಮತ್ತು ತಾರಾ ಇಬ್ಬರು ಇವತ್ತು ಯಕ್ಷಗಾನ ಇದೆ, ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ, ನೀವು ಬರ್ತೀರಾ ಅಂದರು. ಸೊ ನಡೀರಿ ಹೋಗೋಣ ಅಂತೇಳಿ ನಾನು ಅವ್ರ ಜೊತೆಗೆ ಹೊರಟೆ. ಇಲ್ಲಿ ಬಂದ ಮೇಲೆ ನೋಡಿದೆ ಎಷ್ಟು ನಯವಾಗಿ ಜುಳು ಜುಳು ಹರಿತಾ ಇರೋ ಒಂದು ನದಿ. ಈ ನದಿ ನೋಡ್ತಾ ಇದ್ದರೆ ನೋಡಿ ಎಷ್ಟು ನಿಚ್ಚಳವಾಗಿದೆ ನೀರು, ಕುಡಿಬೋದು ಅಷ್ಟು ಸ್ವಚ್ಛವಾಗಿದೆ. ಈ ನದಿಯ ಹತ್ತಿರ ಇರುವಂಥ ಒಂದು ದೇವಸ್ಥಾನವೇ ಶ್ರೀ ಜಲದುರ್ಗ ಪರಮೇಶ್ವರಿ. ಇಲ್ಲಿಗೆ ಬಂದಾಗ ಇಲ್ಲಿ ಜಾತ್ರೆ ನಡೀತಾ ಇತ್ತು. ನಾನು ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದೆ. ನನ್ನನ್ನು ಕರೆದು ಸ್ಟೇಜ್ ಮೇಲೆ ನನ್ನ ಹತ್ರ ಮಾತಾಡಿಸಿ ನನಗೆ ಸನ್ಮಾನ ಮಾಡಿ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ಸಂಪದ ಮನೆಯ ಜನಗಳು. ಹಾಗೆ ಇಲ್ಲಿದ್ದ ದೇವರ ದರ್ಶನ ಪಡೆಯೋಣ ಅಂತ ಹೊರಟ್ವಿ. ನದಿ ದಾಟ್ಕೊಂಡು ಹೋಗಬೇಕು. ನನಗೆ ಈ ನದಿಯಲ್ಲಿ ನೀರು ಅಂದರೆ ನನಗೆ ಪಂಚ ಪ್ರಾಣ. ಹಾಗೆ ಈ ನದಿಯನ್ನು ದಾಟಿಕೊಂಡು ಪಕ್ಕದಲ್ಲಿ ಇರೋ ಟೆಂಪಲ್ಗೆ ಹೋದ್ವಿ ದರ್ಶನ ಪಡೆಯೋಣ ಅಂತ. ಜಲದುರ್ಗಾ ಪರಮೇಶ್ವರಿ, ಯಕ್ಷಿಣಿ ದೇವಿ, ಚೌಡೇಶ್ವರಿಯ ದರ್ಶನ ಪಡೆದ್ವಿ. ಇದು ಒಂದು ರಿಚುವಲ್ಲು. ಯಕ್ಷಗಾನ ಮಾಡೋಕ್ಕೆ ಮುಂಚೆ ತಾಯಿಯ ಮುಂದೆ ಅವರು ತಮ್ಮ ಯಕ್ಷಗಾನದ ಒಂದು ತುಣುಕನ್ನು ಪ್ರದರ್ಶನ ಮಾಡಿ ಅವರ ತಾಯಿಯ ಆಶೀರ್ವಾದ ಪಡೆದು ಆ ನಂತರ ಯಕ್ಷಗಾನ ಶುರು ಮಾಡ್ತಾರೆ. ನಾವು ದರ್ಶನ ಪಡೆಯೋದಕ್ಕೆ ಅಂತ ಹೋದ್ವಿ. ತಾಯಿಯ ಆಶೀರ್ವಾದ ಪಡ್ಕೊಂಡ್ವಿ. ಇಲ್ಲಿ ನೋಡಿ, ಮೊದಲಿಗೆ ಇರೋದು ಚೌಡೇಶ್ವರಿ, ಮಧ್ಯದಲ್ಲಿರೋರು ಜಲದುರ್ಗ ಪರಮೇಶ್ವರಿ, ಮೂರನೇವರು ಯಕ್ಷಿಣಿ ದೇವಿ. ಈ ಮೂರು ದೇವತೆಗಳ ಆಶೀರ್ವಾದ ಪಡೆದು ನಂತರ ಅಭಿಮಾನಿಗಳು ನನ್ನನ್ನು ಸುತ್ತುವರೆದು ಎಲ್ಲರೂ ಯೋಗಕ್ಷೇಮ ವಿಚಾರಿಸಿ ಅವ್ರ ಜೊತೆಗೆ ಒಂದೊಂದು ಫೋಟೋ ತೆಗೆಸ್ಕೊಂಡ್ರು. ತುಂಬ ಖುಷಿಯಾಯಿತು. ಇಷ್ಟು ರಿಮೋಟಾಗಿರೋವಂಥ ಒಂದು ಊರಲ್ಲಿ ಸಂಪದ ಮನೆಯ ಜನಗಳು ನನ್ನನ್ನು ಪ್ರೀತಿ ಮಾಡಿದ್ದು, ನನ್ನ ಪಾತ್ರವನ್ನು ಇಷ್ಟಪಟ್ಟಿದ್ದು ನೋಡಿ ನನಗೆ ತುಂಬ ಖುಷಿಯಾಯಿತು. ನಾನಿಲ್ಲಿ ವೈಕುಂಠ ಸಮಾರಾಧನೆ ಅನ್ನೋ ಸಿನಿಮಾ ಶೂಟಿಂಗ್ ನೆಪ ಅಷ್ಟೇ ಅಂತ ಅನ್ನಿಸಿ ಈ ದೇವಿ ದರ್ಶನ ಪಡೆಯೋದಕ್ಕೆ ಬಂದೇನೋ ಅಂತ ಅನಿಸಿದ್ದು ಒಂದು ಕ್ಷಣ ನಿಜ. ಆದರೆ ಮಾರನೇ ದಿನ ನನಗೆ ಶೂಟಿಂಗ್ ಇತ್ತು. ಹಾಗಾಗಿ ಇವರೆಲ್ಲರಿಗೂ ನಾನು ಬೀಳ್ಕೊಡುಗೆ ಕೊಟ್ಟು ನಾನು ತುಂಬ ಪ್ರೀತಿಯಿಂದ ಇನ್ನೊಂದು ಸರಿ ಯಕ್ಷಗಾನನ ನೋಡಬೇಕು ಅಂತ ಅನಿಸಿ ಆ ಕಡೆ ಕಣ್ಣಾಡಿಸಿದೆ.
ಇಲ್ಲಿ ನಾವು ಊಟ ಮಾಡಿಕೊಂಡು ಈ ಜಾತ್ರೆಯಲ್ಲಿ ತುಂಬ ಚೆನ್ನಾಗಿತ್ತು. ಈ ದೇವಸ್ಥಾನದ ಊಟ ಅಥವಾ ಮದುವೆ ಊಟ ಯಾವುದೇ ಆಗಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ಊಟ ಮುಗಿದ ನಂತರ ಎಲ್ರಿಗೂ ಮತ್ತೊಮ್ಮೆ ಬಾಯ್ ಬಾಯ್ ಹೇಳಿ ಎಲ್ಲರೂ ತಮ್ಮ ಪ್ರೀತಿನ ವ್ಯಕ್ತಪಡಿಸಿದ ರೀತಿಗೆ ನಾನು ಆಭಾರಿಯಾಗಿ ತುಂಬ 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 ಎಮೋಷ್ನಲ್ ಆಗಿದ್ದೆ. ಆ ನಂತರ ನಾನು ರೆಸ್ಟ್ ಮಾಡಲೇಬೇಕಿತ್ತು, ಯಾಕೆಂದರೆ ಮಾರನೇ ದಿನ ಶೂಟಿಂಗ್ ಇತ್ತು. ಸೊ ರೂಮಿಗೆ ಹೋಗಿ ಛ ಛ ಛ ಛ ಛ ನಂದೇ ಹವಾ.